ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದ ಒಂದು ಭಾಗವಾದ ಭೂಗೋಳಶಾಸ್ತ್ರದ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಮಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಲ್ಲಿ ಮಳೆ ಆಗ್ತಾ ಇದೆ ಅಲ್ವಾ? ಅಂದ್ರೆ ಮಳೆಯಿಂದ ಹಲವಾರು ನಾಶ ನಷ್ಟಗಳಾದ ಸುದ್ದಿಯನ್ನು ನಾವು ದಿನನಿತ್ಯ ಸುದ್ದಿ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಮಳೆ ಬರುವ ಸ್ವಲ್ಪ ದಿನಗಳ ಮುಂದೆ ಏನಾಗಿತ್ತು, ಇಲ್ಲಿ ಬಹಳ ಉಷ್ಣ, ಅಂದ್ರೆ ಇಲ್ಲಿ ಬಿಸಿಲಿನ ಬೇಗೆ ತುಂಬಾ ಇತ್ತು ಅಲ್ವಾ? ಸೂರ್ಯನ ಉಷ್ಣತೆಯನ್ನು ನಮ್ಗೆ ತಡಿಲಿಕ್ಕೆ ಆಗದಷ್ಟು ಬಿಸಿ ಇತ್ತು. ಅಂದ್ರೆ ಅದು ಬೇಸಿಗೆ ಕಾಲ ಆಗಿತ್ತು. ಈ ಬೇಸಿಗೆ ಕಾಲಕ್ಕಿಂತ ಮೊದ್ಲು ನಮ್ಗೆ ಏನಾಗಿತ್ತು ಅಂದ್ರೆ ಇಲ್ಲಿ ಚಳಿಯ ಅನುಭವ ಆಗ್ತಾ ಇತ್ತು ಅಲ್ವಾ? ಅದನ್ನ ನಾವು ಚಳಿಗಾಲ ಅಂತೇಳಿ ಹೇಳ್ತೇವೆ. ಅಂದ್ರೆ ಈ ಕಾಲಕ್ಕೆ ಅನುಗುಣವಾಗಿ ನಮ್ಮ ಪ್ರಕೃತಿಯಲ್ಲಿ ಏನಾಗ್ತದೆ, ಬದಲಾವಣೆಗಳು ಉಂಟಾಗ್ತವೆ ಅಲ್ವಾ? ಅದನ್ನು ನಾವೇನಂತೇಳಿ ಋತುಗಳು ಅಥವಾ ಮಳೆಗಾಲ, ಬೇಸಿಗೆ ಕಾಲ ಅಂತೇಳಿ ಹೀಗೆ ಒಂದೊಂದು ಹೆಸರಿಟ್ಟು ನಾವು ಕರಿತೇವೆ. ನಮ್ಮ ಈ ಭೂಗೋಳ ಶಾಸ್ತ್ರದ ಮೊದಲಿನ ಅಧ್ಯಾಯ ಅಂದ್ರೆ ಮೊದಲಿನ ಪಾಠವೇ ನಮ್ಗೇನು ಈ ಋತುಭೇದಗಳು ಮತ್ತೆ ಸಮಯ ಅಂತ ಹೇಳುವಂಥದ್ದು. ಆಗ ಮೊದ್ಲಿಗೆ ಇಂದಿನ ತರಗತಿಯಲ್ಲಿ ನಾವು ಈ ವಿಷಯದ ಸ್ವಲ್ಪ ಬೇಸಿಕ್ ಅಂದ್ರೆ ಮೊದ್ಲು ನಾವು ಏನು ಕಲ್ತಿದ್ದೇವೆ ಅದರ ಬಗ್ಗೆ ಒಂದು ರಿವಿಷನ್ ಆಗಿ ಸ್ವಲ್ಪ ನೋಡುವ. ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಸೌರವ್ಯೂಹದಲ್ಲಿ 8 ಗ್ರಹಗಳಿದೆ ಅಲ್ವಾ? ಅದರಲ್ಲಿ ಒಂದು ನಾವು ವಾಸ ಮಾಡುವಂತಹ ಈ ಭೂಮಿ. ಈಗ ನಾವು ಭೂಮಿಯ ಬಗ್ಗೆ ಅಂದರೆ ಭೂಮಿಯ ಚಲನೆಯ ಬಗ್ಗೆ ನೀವು ಸಣ್ಣ ಕ್ಲಾಸಿಂದಲೇ ಕಲಿತಾ ಬಂದಿದ್ದೀರಲ್ವಾ? ಭೂಮಿ ಸುತ್ತುತ್ತದೆ, ಭೂಮಿ ತಿರುಗುತ್ತದೆ ಅಂತೇಳಿ. ಆ ಭೂಮಿಯ ಚಲನೆಯ ಬಗ್ಗೆ ಸ್ವಲ್ಪ ನೋಡುವ. ಈ ಭೂಮಿಯ ಚಲನೆ ಅಂತ ಹೇಳೋದು 2 ಪ್ರಕಾರದಲ್ಲಿ ಇದೆ. ಒಂದನೆಯದು ಅಕ್ಷಭ್ರಮಣ, ರೊಟೇಷನ್, ಆಕ್ಸಿಸ್ ರೊಟೇಷನ್. ಎರಡನೆಯದು ಪರಿಕ್ರಮಣ, ರೆವಲ್ಯೂಷನ್ ಅಂತೇಳಿ ಹೇಳ್ತಾರೆ. ಈಗ ಮೊದಲು ಅಕ್ಷಭ್ರಮಣ, ಆಕ್ಸಿಸ್ ರೊಟೇಷನ್ನ ಬಗ್ಗೆ ನೋಡುವ. ಅಕ್ಷಭ್ರಮಣ ಅಂತ ಹೇಳಿದರೆ ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಸುತ್ತುವುದನ್ನು ಅಕ್ಷಭ್ರಮಣ ಅಂತೇಳಿ ಹೇಳ್ತಾರೆ. ಅಂದರೆ ಭೂಮಿ ಅದರ ಅಕ್ಷದಲ್ಲಿ ತನ್ನನ್ನು ತಾನೇ ಅದು ಸುತ್ತುವುದನ್ನು ಅಕ್ಷಭ್ರಮಣ ಅಂತ ಹೇಳುವಂಥದ್ದು. ಭೂಮಿಗೆ ಒಂದು ಸುತ್ತು ಬರಲು 24 ಗಂಟೆಗಳು ಬೇಕು, ಅಂದರೆ ಒಂದು ದಿವಸ ಬೇಕಾಗ್ತದೆ. ಆಮೇಲೆ ಭೂಮಿಯು ತನ್ನ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ, ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವಂಥದ್ದು. ಭೂಮಿಯು ತನ್ನ ಲಂಬಕ್ಕೆ 23.5 ಡಿಗ್ರಿ ಓರೆಯಾಗಿ ಸುತ್ತುವಂಥದ್ದು. ಅಂದರೆ ಭೂಮಿ ಅಂತ ಹೇಳುವಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಬರುವುದು ಈ ಗೋಳಾಕಾರದ ರೂಪ ಅಲ್ವಾ? ಇದು 23.5 ಡಿಗ್ರಿ ಅಂದರೆ ಲಂಬಕ್ಕೆ 23.5 ಡಿಗ್ರಿ ಓರೆಯಾಗಿ ಸುತ್ತುತ್ತದೆ. ಆಮೇಲೆ ಭೂಮಿಯ ಅಕ್ಷಭ್ರಮಣದ ಪರಿಣಾಮವಾಗಿ ಹಗಲು ರಾತ್ರಿಗಳು ಉಂಟಾಗ್ತದೆ. ಹಗಲು ರಾತ್ರಿ ಈಗ ನಮಗೆ ಅದು ಇದಿರ್ಬೋದಲ್ವಾ? ಹಗಲು ರಾತ್ರಿ ಹೇಗೆ ಉಂಟಾಗುವುದು ಅಂತೇಳಿ ಭೂಮಿಯ ಈ ಅಕ್ಷಭ್ರಮಣದ ಪರಿಣಾಮವಾಗಿ ಏನು ಹಗಲು ಮತ್ತೆ ರಾತ್ರಿ ಉಂಟಾಗ್ತದೆ. ಆಮೇಲೆ ಇನ್ನು ಪರಿಕ್ರಮಣ, ರೆವಲ್ಯೂಷನ್ ಬಗ್ಗೆ ನೋಡುವ. ಭೂಮಿಯು ಸೂರ್ಯನಿಗೆ ದೀರ್ಘ ವೃತ್ತಾಕಾರದ ಸಂಚಾರ ಪಥದಲ್ಲಿ ಸುತ್ತುವುದನ್ನು ನಾವು ಪರಿಕ್ರಮಣ ಅಥವಾ ರೆವಲ್ಯೂಷನ್ ಅಂತೇಳಿ ಹೇಳ್ತೇವೆ. ಹೀಗೆ ಭೂಮಿಗೆ ಸೂರ್ಯನಿಗೆ ಒಂದು ಸುತ್ತು ಬರಲು 1 ವರ್ಷ ಅಂತ ಹೇಳಿದ್ರೆ 365 ಕಾಲು ದಿನಗಳು ಬೇಕಾಗ್ತದೆ. ಈ 365 ಕಾಲು ದಿನದಲ್ಲಿ ಈ ಕಾಲನ್ನು 4 ಸಲ ನಾವು ಕೂಡಿಸಿದಾಗ ಒಂದಾಗ್ತದೆ ಅಲ್ವಾ? ಅಂದರೆ ಪ್ರತಿ 4 ವರ್ಷಕ್ಕೆ ಒಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ 366 ದಿನಗಳು ಒಂದು ವರ್ಷದಲ್ಲಿ ಬರ್ತದೆ. ಈ 366 ದಿನಗಳು ಬರುವ ಆ ವರ್ಷವನ್ನು ನಾವು ಅಧಿಕ ವರ್ಷ ಅಂತೇಳಿ ಕರಿತೇವೆ. ಇದು 4 ವರ್ಷಕ್ಕೊಮ್ಮೆ ಬರುವಂಥದ್ದು. ಇದರಲ್ಲಿ 366 ದಿನಗಳಿರ್ತವೆ. ಈ ಒಂದು ಹೆಚ್ಚಿನ ದಿನ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಆಮೇಲೆ ಈ ಪರಿಕ್ರಮಣದಿಂದಾಗಿ ಋತುಮಾನಗಳು ಆಗುವಂಥದ್ದು, ಗ್ರಹಣಗಳೆಲ್ಲ ಆಗುವಂಥದ್ದು ಈ ಪರಿಕ್ರಮಣದಿಂದಾಗಿ. ಇನ್ನು ಮುಂದೆ ನಮಗೆ ಈ ಋತುಗಳು ಉಂಟಾಗಲು 2 ಕಾರಣಗಳಿವೆ. ಅದು ಯಾವುದೆಲ್ಲ ಅಂತೇಳಿ ನೋಡುವ. ಒಂದನೆಯದ್ದು ನಾವೀಗ ಹೇಳಿದ ಹಾಗೆ ಭೂಮಿಯ ಪರಿಕ್ರಮಣದಿಂದಾಗಿ ಋತುಗಳು ಉಂಟಾಗ್ತದೆ. ಆಮೇಲೆ ಭೂಮಿಯ ವಾಲುವಿಕೆಯಿಂದಾಗಿ ಕೂಡ ಈ ಋತುಗಳು ಉಂಟಾಗ್ತದೆ. ಇನ್ನು ಮುಂದೆ ನಾವು ನೋಡುವಂಥದ್ದು ಭೂಮಿಯು ಸೂರ್ಯನಿಗೆ ಸಮೀಪ ಬಂದಾಗ, ಅಂದರೆ ನಾವು ಹೇಳಿದ್ದೇವಲ್ವಾ ಭೂಮಿ ಸೂರ್ಯನಿಗೆ ಸುತ್ತುತ್ತದೆ ಅಂತೇಳಿ. ಆಗ ಸಮೀಪಕ್ಕೆ ಬರುವಾಗ ಏನಾಗ್ತದೆ, ಅದನ್ನು ನಾವು ನೀಚ ಸ್ಥಾನ ಅಂತೇಳಿ ಹೇಳ್ತೇವೆ. ಈ ಜನವರಿ 3ಕ್ಕೆ ಈ ಭೂಮಿಯು ಸೂರ್ಯನ ಸಮೀಪಕ್ಕೆ, ಅಂದರೆ ಆಗ ಭೂಮಿ ಮತ್ತು ಸೂರ್ಯನ ದೂರ ಇರುವಂಥದ್ದು 147 ಮಿಲಿಯನ್ ಕಿಲೋಮೀಟರ್ ಆ ದಿವಸ, ಅಂದರೆ ಜನವರಿ 3ನೇ ದಿವಸ. ಇದನ್ನು ನಾವು ನೀಚ ಸ್ಥಾನ ಅಂತೇಳಿ ಹೇಳ್ತೇವೆ. ಅದೇ ರೀತಿಯಲ್ಲಿ ಜುಲೈ 4ಕ್ಕೆ ಭೂಮಿಯು ಸೂರ್ಯನಿಂದ ದೂರ ಇರ್ತದೆ. ಆ ದಿನವನ್ನು ನಾವು ಉಚ್ಚ ಸ್ಥಾನ ಅಂತೇಳಿ ಹೇಳ್ತೇವೆ. ಅದು 152
ಕಿಲೋಮೀಟರ್ ದೂರ ಆ ದಿವಸ ಇರ್ತದೆ. ಮಕ್ಕಳೇ, ಇನ್ನು ಮುಂದೆ ನಾವು ಅಕ್ಷದ ಸಮಾನಾಂತರತೆಯ ಬಗ್ಗೆ ನೋಡೋಣ. ಭೂಮಿಯ ಅಕ್ಷಕ್ಕೆ ಪರಿಕ್ರಮಣ ತಲದಿಂದ 66 ಡಿಗ್ರಿ ವಾಲುವಿಕೆ ಇದೆ ಅಲ್ವಾ. ಇದನ್ನು ನಾವೀಗ ಲಂಬದಿಂದ ನೋಡ್ಬೇಕಾದ್ರೆ ಲೆಕ್ಕ ಹಾಕಿದ್ರೆ ಅದು 23 ಡಿಗ್ರಿ ಆಗಿದೆ. ಪರಿಕ್ರಮಣದ ಉದ್ದಕ್ಕೂ ಏನಾಗ್ತದೆ ಅಂತೇಳಿ ಈ ಭೂಮಿಯ ವಾಲುವಿಕೆಯು ಸ್ಥಿರ ಆಗಿರ್ತದೆ, ಇದರಲ್ಲಿ ವ್ಯತ್ಯಾಸ ಬರುವುದಿಲ್ಲ. ಈ ಒಂದು ಸುತ್ತು ಅಂದ್ರೆ ಭೂಮಿಯು ಸೂರ್ಯನಿಗೆ ದೀರ್ಘ ವೃತ್ತಾಕಾರದ ಸಂಚಾರ ಪಥದಲ್ಲಿ ಒಂದು ಸುತ್ತು ಬರುವುದನ್ನು ನಾವು ಎಂತ ಹೇಳ್ತೇವೆ, ಪರಿಕ್ರಮಣ ಅಂತ ಹೇಳ್ತೇವಲ್ವಾ. ಅದು ಒಂದು ಸುತ್ತು ಬರುವಾಗ ಅದರ ಈ ವಾಲುವಿಕೆ ಉಂಟಲ್ವಾ, ಅದೆಲ್ಲಿ ಕೂಡ ಬದಲಾಗುವುದಿಲ್ಲ, ಸ್ಥಿರವಾಗಿರ್ತದೆ. ಇದನ್ನು ನಾವು ಅಕ್ಷದ ಸಮಾನಾಂತರತೆ ಅಂತೇಳಿ ಕರಿತೇವೆ. ಇನ್ನು ಮುಂದೆ ಸೂರ್ಯನ ಆಯನ, ಅಪಾರೆಂಟ್ ಮೂವ್ಮೆಂಟ್ ಆಫ್ ದಿ ಸನ್ ಅಂತ ಹೇಳ್ತಾರೆ. ಸೂರ್ಯನ ಆಯನದ ಬಗ್ಗೆ ನೋಡುವ. ಸೂರ್ಯನಿಗೆ ಉತ್ತರಾಯಣ ರೇಖೆ ಅಂದ್ರೆ 23 ಡಿಗ್ರಿ ಉತ್ತರ ಹಾಗೂ ದಕ್ಷಿಣಾಯನ ರೇಖೆ 23 ಡಿಗ್ರಿ ದಕ್ಷಿಣಗಳ ಎಡೆಯಲ್ಲಿ ಸ್ಥಾನ ಬದಲಾವಣೆ ಉಂಟಾಗುವುದನ್ನು ಸೂರ್ಯನ ಆಯನ ಅಂತೇಳಿ ಕರೀತಾರೆ. ಅಂದ್ರೆ ಸೂರ್ಯನಿಗೆ ಉತ್ತರಾಯಣ ರೇಖೆ ಹಾಗೂ ದಕ್ಷಿಣಾಯನ ರೇಖೆಗಳ ಎಡೆಯಲ್ಲಿ ಸ್ಥಾನ ಬದಲಾವಣೆ ಉಂಟಾಗುವುದನ್ನು ಸೂರ್ಯನ ಆಯನ ಅಂತೇಳಿ ಕರೀತಾರೆ. ಈ ಸೂರ್ಯನ ಆಯನದಿಂದ ಏನೆಲ್ಲ ಆಗ್ತದೆ ಅಂತ ನೋಡುವ. ಸೂರ್ಯನ ಆಯನದಿಂದಾಗಿ ಭೂಮಿಯಲ್ಲಿ ಸೂರ್ಯಪ್ರಕಾಶದ ಬೀಳುವಿಕೆಯಲ್ಲಿ ಹೆಚ್ಚು ಕಡಿಮೆ ಉಂಟಾಗುತ್ತದೆ. ಸೂರ್ಯನ ಲಂಬ ಕಿರಣಗಳು ವರ್ಷದ 6 ತಿಂಗಳು ಉತ್ತರಾರ್ಧಗೋಳಕ್ಕೆ ಹಾಗೂ ಉಳಿದ 6 ತಿಂಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತದೆ. ಅದೇ ತರ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳುವಲ್ಲಿ ಉಷ್ಣತೆಯು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ, ಇನ್ನು ಓರೆಯಾಗಿ ಬೀಳುವಲ್ಲಿ ಉಷ್ಣತೆಯು ಕಡಿಮೆಯಾಗಿರುತ್ತದೆ. ಇನ್ನು ಮುಂದೆ ಈಗ ನಿಮ್ಗೆ ಇಲ್ಲಿ ಒಂದು ಚಿತ್ರ ಕಾಣಬಹುದಲ್ವಾ. ಮಾರ್ಚ್ 21, ಜೂನ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22 ಅಂತೇಳಿ ಬರ್ದುಂಟು. ಇದು ನಿಮ್ಮ ಪಾಠ ಪುಸ್ತಕದಲ್ಲಿ ಕೂಡ ಉಂಟು. ಇದೇನಂದ್ರೆ ಒಂದು ಪರಿಕ್ರಮಣದ ಅವಧಿಯಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಸೂರ್ಯನ ಸುತ್ತಲೂ ಭೂಮಿಯ ಸಂಚಾರ ಪಥದ 4 ಸ್ಥಾನಗಳು ಇವು. ಇದನ್ನು ನೀವು ನಿಮ್ಮ ಪಾಠ ಪುಸ್ತಕದಲ್ಲಿರುವ ಚಿತ್ರ ಅದನ್ನು ನೋಡಿ ಇದರ ವ್ಯತ್ಯಾಸವನ್ನೆಲ್ಲ ಅದರಲ್ಲಿರುವ ವ್ಯತ್ಯಾಸವನ್ನು ಎಲ್ಲ ನೋಡಿ. ಅಂದ್ರೆ ಇವತ್ತಿಗೆ ನಾವು ಈ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.